ಎಲ್ಲರಿಗೂ ನಮಸ್ಕಾರ. ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸವಿ ಕನ್ನಡ 2ನೇ ತರಗತಿಯ ಟೆಕ್ಸ್ಟ್ ಬುಕ್ಕಿಂದ ಮಂಗಗಳ ಉಪವಾಸ ಈ ಪದ್ಯವನ್ನು ಕಲಿತಾ ಇದ್ದೀವಿ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಲರ್ನಿಂಗ್ ಮಂಗಗಳ ಉಪವಾಸ ಪೋಯಮ್, ದ ಫಾಸ್ಟಿಂಗ್ ಆಫ್ ಮಂಕೀಸ್. ಓಕೆ, ಲೆಟ್ಸ್ ಸಿ ವಾಟ್ ಇಸ್ ದೇರ್. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಬಾಳೆಯ ತೋಟ ಮೀನ್ಸ್ ಬನಾನಾ ಗಾರ್ಡನ್, ಪಕ್ಕ ಮೀನ್ಸ್ ನೆಕ್ಸ್ಟ್, ಕಾಡೊಳು ದ ನೆಕ್ಸ್ಟ್ ಟು ದ ಫಾರೆಸ್ಟ್. ವಾಸಿಸುತ್ತಿದ್ದವು ಮಂಗಗಳು, ಲಿವ್ಡ್ ಮಂಕೀಸ್. ಸೊ ಮಂಕೀಸ್ ಲಿವ್ಡ್ ಇನ್ ದ ಫಾರೆಸ್ಟ್ ವಿಚ್ ಇಸ್ ನೆಕ್ಸ್ಟ್ ಟು ದ ಬಾಳೆಯ ತೋಟ, ಬನಾನಾ ಗಾರ್ಡನ್. ದೆನ್ ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. ಮಂಗಗಳೆಲ್ಲವೂ, ಆಲ್ ಮಂಕೀಸ್, ಒಟ್ಟಿಗೆ ಸೇರುತ್ತಾ ಮೀನ್ಸ್ ಟುಗೆದರ್, ಒಂದು ಉಪವಾಸ ಮೀನ್ಸ್ ಫಾಸ್ಟಿಂಗ್ ಮಾಡಿದವು. ಸೊ ದೇ ಆಲ್ ದ ಮಂಕೀಸ್ ಟುಗೆದರ್ ವರ್ ಫಾಸ್ಟಿಂಗ್. ದೆನ್ ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಏನೂ ತಿನ್ನದೆ, ವಿದೌಟ್ ಈಟಿಂಗ್ ಎನಿಥಿಂಗ್, ದೇ ವರ್ ಜಸ್ಟ್ ಸೀಯಿಂಗ್ ಆ್ಯಂಡ್ ಇದ್ದವು ಮರದಲ್ಲಿ, ಇನ್ ದ ಟ್ರೀ, ಕುಳಿತಲ್ಲೇ. ದೇ ವರ್ ಸಿಟ್ಟಿಂಗ್ ಇನ್ ದ ಟ್ರೀ, ದೇ ವರ್ ಸಿಟ್ಟಿಂಗ್ ಇನ್ ದ ಟ್ರೀ ವಿದೌಟ್ ಈಟಿಂಗ್ ಎನಿಥಿಂಗ್. ದೆನ್ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಕಪಿ means monkey only. So one monkey said, ನಾಳೆಗೆ, for tomorrow, ತಿಂಡಿಯ food, ಈಗಲೇ, now only, ಹುಡುಕುವ, we will search, ಬನ್ನಿರಿ, come, ಎಂದಿತು ಕಪಿಯೊಂದು. So one monkey said, come, we will search food now only for tomorrow. Then what happened? ಹೌದೌದನ್ನ ಎಂದೆನ್ನುತ್ತ ಎಲ್ಲವೂ. ಹೌದೌದನ್ನ ಮೀನ್ಸ್ ಎಸ್ ಎಸ್ ಬ್ರದರ್. ದಿಸ್ ಸೆಡ್ ಎಸ್ ಎಸ್ ಬ್ರದರ್. ಆಲ್ ದ ಮಂಕೀಸ್, ಎಲ್ಲವೂ ಮೀನ್ಸ್ ಆಲ್. ಸೊ ಆಲ್ ಸೆಡ್ ಎಸ್ ಎಸ್ ಬ್ರದರ್. ಬಾಳೆಯ ತೋಟಕ್ಕೆ ಹಾರಿದವು. ದೆನ್ ವಾಟ್ ಡಿಡ್ ದೇ ಡೂ? ದೇ ಜಸ್ಟ್ ಜಂಪ್ಡ್, ಹಾರಿದವು, ಜಂಪ್ಡ್ ಬಾಳೆಯ ತೋಟಕ್ಕೆ, ಟು ದ ಬನಾನಾ ಗಾರ್ಡನ್. ದೇ ಸೆಡ್ ಎಸ್ ಎಸ್ ಬ್ರದರ್. ದೆನ್ ದೇ just jump to the banana garden. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸೊ ತೋಟದಿ, ಇನ್ ದ ಬನಾನಾ ಗಾರ್ಡನ್, ತೋಟದಿ ಬಾಳೆಯ ಹಣ್ಣನ್ನು ನೋಡಲು, there were so many bananas. By looking at them, they wanted to eat it. So their mouth was watering. ನೀರೂರಿ. ಸುಲಿದೆ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ಮರಿಕಪಿ ಮೀನ್ಸ್ ಬೇಬಿ ಮಂಕಿ. ಸೊ ವಾಟ್ ಡಿಡ್ ಬೇಬಿ ಮಂಕಿ ಸೆಡ್? ಸುಲಿದೆ ಇಡುವ ಆಗದೆ. ಸೊ ಸುಲಿದೆ ಇಡುವ, ಸುಲಿ ಮೀನ್ಸ್ ಪೀಲ್, ಇಡುವ ಆಗದೆ. ವೈ ಕಾಂಟ್ ವಿ ಪೀಲ್ ಆ್ಯಂಡ್ ಕೀಪ್ ದ ಬನಾನಾ? ದೆನ್ ಆಲ್ ದ ಮಂಕೀಸ್ ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಹೌದೌದೆನ್ನುತ್ತ, ದೆನ್ ದೇ ಸೆಡ್ ಎಸ್ ಎಸ್ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ದೆನ್ ಹಣ್ಣನ್ನು ಸುಲಿದವು, ದೇ ಪೀಲ್ಡ್ ದ ಫ್ರೂಟ್. ಹಣ್ಣನ್ನು ಮೀನ್ಸ್ ಫ್ರೂಟ್, ಸುಲಿದವು ಮೀನ್ಸ್ ಪೀಲ್ಡ್, ದೇ ಪೀಲ್ಡ್ ಫ್ರೂಟ್. ಆ್ಯಂಡ್ ದೆನ್ ಕೈಯೊಳೆ ಹಿಡಿದು ಕುಳಿತಿರಲು. ಕೈಯೊಳೆ ಮೀನ್ಸ್ ಇನ್ ದ ಹ್ಯಾಂಡ್, ಹಿಡಿದು, ದೇ ವರ್ ಹೋಲ್ಡಿಂಗ್, ಕುಳಿತಿರಲು, ದೇ ವರ್ ಸಿಟ್ಟಿಂಗ್. ದೇ ವರ್ sitting and holding the banana in the hand. Then later what happened? Let's see. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಸೊ ಇನ್ನೊಂದು ಮಂಗ ಏನು ಹೇಳುತ್ತೆ? ಒನ್ ಮೋರ್ ಮಂಕಿ, ಇನ್ನೊಂದು, ಒನ್ ಮೋರ್ ಮಂಕಿ. ವಾಟ್ ಡಿಡ್ ಒನ್ ಮೋರ್ ಮಂಕಿ ಸೆಡ್? ಕೈಯಲ್ಲೇತಕ್ಕೆ, ವೈ ಇನ್ ಹ್ಯಾಂಡ್, ಏತಕ್ಕೆ, ವೈ, ಬಾಯೊಳಗಿಟ್ಟರೆ ಆಗದೆ, ಬಾಯಿ ಮೀನ್ಸ್ ಮೌತ್. Why we are holding this in hand? Why can't we keep that in our mouth? ಎಂದಿತು ಇನ್ನೊಂದು. One more monkey said that. Then ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಸೊ
one monkey asked that why are we holding that in hand, we will keep that in mouth. They kept in the mouth and then we will chew it ಎಂದಿತು ಮತ್ತೊಂದು. ಒನ್ ಮೋರ್ ಮಂಕಿ ಸೆಡ್, ಮತ್ತೊಂದು ಮಂಗ ಹೇಳ್ತು ಅದನ್ನು ನಾವು ಜಗಿದೇ ಇಡ್ತೀವಿ ಅಂತ. ಮೀನ್ಸ್ ವಿ ವಿಲ್ ಚ್ಯೂ ಆ್ಯಂಡ್ ಕೀಪ್ ಇಟ್. ದೆನ್ ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ದೆನ್ ದಿ ಚ್ಯೂಡ್ ಆ್ಯಂಡ್ ಚ್ಯೂಡ್. ನುಂಗಿದವೆಲ್ಲ, ನುಂಗುವುದು ಮೀನ್ಸ್ swallowed. They chewed the banana and they swallowed. Then what happened? They were fasting, right? Then ಆಗಲೇ ಮುಗಿಯಿತು. ಮುಗಿಯಿತು means over, ಉಪವಾಸ fasting. So their fasting is over. ಸೊ ಈ ಪದ್ಯವನ್ನು ಬರೆದವರು ಮಚ್ಚಿಮಲೆ ಶಂಕರ್ ನಾರಾಯಣ್ ರಾವ್. The poet of this poem is ಮಚ್ಚಿಮಲೆ ಶಂಕರ್ ನಾರಾಯಣ್ ರಾವ್. And here I have given some of the words meaning. Let's read them. ಪದಗಳ ಅರ್ಥ, ವರ್ಡ್ಸ್ ಮೀನಿಂಗ್. ಬಾಳೆಯ ತೋಟ, ಬನಾನಾ ಗಾರ್ಡನ್. ಕಾಡು, ಫಾರೆಸ್ಟ್. ವಾಸಿಸುತ್ತಿದ್ದವು, ಲಿವ್ಡ್, ಒಟ್ಟಿಗೆ, ಟುಗೆದರ್. ಉಪವಾಸ, ಫಾಸ್ಟಿಂಗ್, ಏನೂ ತಿನ್ನದೆ, ವಿದೌಟ್ ಈಟಿಂಗ್ ಎನಿಥಿಂಗ್. ಮರದಲ್ಲಿ, in the tree. ನಾಳೆ, tomorrow. ಹುಡುಕು, search. ಕಪಿ, monkey. ಹೌದು, yes. ಸುಲಿದು, peel. ಮರಿಕಪಿ, baby monkey. ಹಣ್ಣು, fruit. ಕೈಯೊಳೆ, in a hand. ಹಿಡಿದು, hold. ಬಾಯಿ, mouth. ಬಾಯೊಳು, in the mouth. ಜಗಿದು, chew. ನುಂಗು, swallow. ಮುಗೀತು, over. So these are the word meanings. Go through them and learn the poem. And question answers for this poem, I will share the link in the description box. Go through that and learn the question answers. Thank you.